ಕೊನೆಗೆ ನಮ್ಗೆ ಯಾರು ಇಲ್ಲ ಅಂದ್ರೆ ನಾನು ಒಂಟಿ ಅಲ್ಲ ಕಣ್ರಿ. ಆತ್ಮಹತ್ಯೆಗೆ ಗುರಿ ಆಗ್ತಾ ಇದ್ದಾರೆ ಸಹಾಯ ಮಾಡಿಕೊಂಡು. ಇದಕ್ಕೆ ಕಾರಣ ಏನು ಹೇಳಿ? ಹಳ್ಳಿಯಲ್ಲಿ ಅವರು ಸಾಲ ಇಲ್ಲದೆ ಬದುಕ್ತಾ ಇದ್ದೀನಿ, ಕೈಗೆ ತಕ್ಕ ಮಗನಾಗಿ. ಹಾಯ್, ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಒಂಟಿ ಅಲ್ಲ ಕಣ್ರಿ. ಖಂಡಿತವಾಗ್ಲೂ ಯಾರು ಒಂಟಿ ಇರಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಒಂಟಿ ಅಲ್ಲ ಅನ್ನೋ ಚಾನಲ್ ಅವ್ರಿಗೆ ಸಿಕ್ಕಿದ್ರು. ನಂಗೆ ಬಹಳ ಇಷ್ಟ ಆಯ್ತು ಆ ಟೈಟಲ್. ಹೌದು, ಏನು ಅದ್ಭುತವಾದ ಹೆಸರಲ್ವಾ. ಜೀವನದಲ್ಲಿ ಯಾರೂ ಒಂಟಿಯಾಗಿರಕ್ಕೆ ಸಾಧ್ಯ ಇಲ್ಲ. ನಮಗೆ ಪ್ರತಿಯೊಂದು ವಯಸ್ಸಲ್ಲೂ ಹುಟ್ಟಿದಾಗ್ಲಿಂದ ಸಾವಿನವರೆಗೂ ಜೊತೆ ಸಂಗಾತರು ಬೇಕೇ ಬೇಕು. ಅದು ಯಾರಾದರೂ ಆಗಿರಬಹುದು. ಕೊನೆಗೆ ನಮ್ಗೆ ಯಾರೂ ಇಲ್ಲ ಅಂದರೆ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಪರಿಸರ ಆಗಿರಬಹುದು, ಕಾಡು ಮೇಡುಗಳಾಗಿರಬಹುದು. ತುಂಬ ಒಂದು ಒಂಟಿತನ ಕಾಡ್ದಾಗ ನೀವು ಪರಿಸರದ ಮಧ್ಯೆನೋ ಅಥವಾ ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರದವ್ರ ಮಧ್ಯೆ ನೀವು ಇದ್ದಾಗ ಏನಾಗುತ್ತೆ, ನಿಮ್ಮ ಒಂಟಿತನ ಕಳೆದೋಗುತ್ತೆ. ಆಗ ನಿಮಗೆ ಮನಸ್ಸು ತುಂಬ ಸಂತೋಷವಾಗಿರ್ತೀರ, ಮನಸ್ಸು ಹಿತವಾಗಿ ಇಟ್ಕೊಳ್ಬೋದು. ಇಲ್ಲ ಅಂದರೆ ಈಗಿನ ಕಾಲದಲ್ಲಿ ಸಣ್ಣ ಸಣ್ಣ ವಯಸ್ಸಿನವರು ಆತ್ಮಹತ್ಯೆಗೆ ಗುರಿ ಆಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಆ ಒಂಟಿತನದಿಂದಲೇ ಅವ್ರಿಗೆ ಆತ್ಮಹತ್ಯೆ ಪ್ರಕಟಣೆಗಳು ಜಾಸ್ತಿ ಆಗ್ತಾ ಇರೋದು. ಅದು ಕಳಿಬೇಕು ಅಂದರೆ ಖಂಡಿತವಾಗ್ಲೂ ನೀವು ಯಾರನ್ನಾದ್ರೂ ಜೊತೇಲಿ ಇಟ್ಕೊಳ್ಳಿ, ಮನಸ್ಸಿಗೆ ಹತ್ತಿರವಾಗಿರೋರು, ಒಳ್ಳೆಯವರಾಗಿರಲಿ. ಆದರೆ ಮತ್ತೊಂದು ಹೇಳ್ತೀನಿ, ನನ್ನ ಜೀವನದ ಅನುಭವ. ನಾನು ಯಾರಿಗೂ ದ್ರೋಹ ಮಾಡಲ್ಲ. ಲೀಲಮ್ಮನೇ ಉದಾಹರಣೆ ಅದಕ್ಕೆ. ಅವ್ರ ಕೈಯಲ್ಲಾದಷ್ಟು ಸಹಾಯ ಮಾಡಿಕೊಂಡು, ಊರಿಗೆ ಒಳ್ಳೆತನ ಮಾಡಿಕೊಂಡು, ಅವ್ರ ಮಗನ್ನು ಸಂಸ್ಕಾರವಂತನಾಗಿ ಮಾಡಿ ಇವತ್ತು ಒಂದು ಹೆಮ್ಮೆಯ ಮಗನಾಗಿ ಇವತ್ತು ಹಳ್ಳಿಯಲ್ಲಿ ಅವರು ಮಿನುಗ್ತಾ ಇದ್ದಾರೆ. ನಾವು ಹೋದರೂ ಲೀಲಮ್ಮನ ಆತ್ಮ ದೂರ ಆದರೂ ಅವರು ತನು ಮನ, ಅವ್ರ ತೋಟ, ಅವರು ನಾಯಿ ಆಗಿರಬಹುದು, ಅವರು ಮಗ ಆಗಿರಬಹುದು, ಎಲ್ಲರೂ ಇಲ್ಲೇ ಇದ್ದಾರೆ. ಎಂತಹ ಮಾಣಿಕ್ಯ ಅಂದರೆ ತಾಯಿಗೆ ತಕ್ಕ ಮಗನಾಗಿ ಇವತ್ತು ಮಾಣಿಕ್ಯದ ರೂಪದಲ್ಲಿ ತಾಯಿಯನ್ನು ಒಂದು ವಜ್ರದ ಹಾಗೆ ಸೋಲದೇವನ ಹಳ್ಳಿಯಲ್ಲಿ ದೇಗುಲ ನಿರ್ಮಿಸಿ ಅಲ್ಲಿ ಸದಾ ಹೊಳೆಯೋ ಥರ ಮಾಡ್ತಿದ್ದಾರೆ. ಆ ಒಂಟಿತನದಿಂದ ಅವ್ರು ದೂರ ಇದ್ದಿದ್ದರಿಂದ. ಅದೇ ಒಂಟಿತನ ಕಾಡ್ತಾ ಇದ್ದಿದ್ರೆ ಲೀಲಮ್ಮನೂ ಇಷ್ಟು ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅಥವಾ ಇವತ್ತು ವಿನೋದ್ ರಾಜ್ ಅವರು ಇಷ್ಟು ಸಾಧನೆ ಮಾಡೋಕ್ಕಾಗ್ತಿರ್ಲಿಲ್ಲ. ನನ್ನ ಅನುಭವದ ಮಾತು ಇಷ್ಟೇ. ಸಾಲ ಇಲ್ಲದೆ ಬದುಕ್ತಾ ಇದ್ದೀನಿ, ಯಾರಿಗೂ ತೊಂದರೆ ಕೊಡದೆ ಬದುಕ್ತಾ ಇದ್ದೀನಿ, ಯಾರಿಗೂ ದ್ರೋಹ ಮಾಡದೆ ಬದುಕ್ತಾ ಇರಿ. ನಿಮ್ಮ ಕೈಯಲ್ಲಾದಷ್ಟು 1 ರೂಪಾಯಿ ಆದರೂ ಸರಿ ಸಹಾಯ ಮಾಡಿ. ಆ ಸಂತೃಪ್ತಿನೇ ಬೇರೆ. ಒಂಟಿತನ ನಿಮ್ಮನ್ನು ಕಾಡ್ತಿದೆ ಅಂದ ತಕ್ಷಣ ನಿಮ್ಗೆ ಇಷ್ಟವಾದ ಕಡೆ ಹೋಗಿ ಕೂತ್ಕೊಳ್ಳಿ. ಯಾರೂ ಇಲ್ವಾ, ದೇವ್ರ ಸ್ಮರಣೆ ಮಾಡಿ. ನಿಮ್ಮ ಇಷ್ಟ ದೇವರ ಸ್ಮರಣೆ ಮಾಡ್ತಾ, ದೇವರೇ ನೀನೇ ನನಗೆ ಗತಿ ಅಂತ ದೇವ್ರ ಜೊತೆ ದಿನ ಮಾತಾಡ್ರಿ ಸಾಕು. ಆ ಕಲ್ಲಿನ ಮೂರ್ತಿಗಷ್ಟು ಶಕ್ತಿ ಇದೆ, ನಿಮಗೆ ಮನಸ್ಸಿಗೆ ಧೈರ್ಯ ಕೊಡ್ತಾರೆ. ಸೊ ಯಾವಾಗಲೂ ಜೊತೆಯಾಗಿರಿ, ಒಂಟಿತನ ಕಾಡದೇ ಇರೋಂಗೆ ನೋಡ್ಕೊಳ್ಳಿ. ನಾನು ಇಷ್ಟು ಮಾತಾಡಿದ್ದಕ್ಕೆ ನಾನು ಒಂಟಿ ಅಲ್ಲ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಎಲ್ಲರಿಗೂ ಒಂಟಿಯಾಗಿರೋರ್ಗೆಲ್ರಿಗೂ ಶೇರ್ ಮಾಡಿ. ಓಕೆ? ಹೌದು ಕಣ್ರಿ, ಆ ಟೈಟ್ಲ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನು ಒಂಟಿ ಅಲ್ಲ. ಒಂಟಿ ಯಾವತ್ತೂ ಇರಬೇಡಿ. ನಾನು ಒಂಟಿ ಅಲ್ಲನ ನೀವು ಇಷ್ಟಪಡಿ ಇದೇ ರೀತಿ ವಿಡಿಯೋಗಳನ್ನ ಕಳಿಸ್ತಾ ಇರಿ. ಅವರು ನಿಮ್ಮನ್ನು ಅಪ್ಲೋಡ್ ಮಾಡ್ತಾನೇ ಇರ್ತಾರೆ. ನಿಮ್ಮ ಒಳ್ಳೆತನಗಳನ್ನು ಅಲ್ಲಿ ಹಂಚ್ಕೊಳ್ತಾ ಇರಿ. ನಾನು ಒಂಟಿ ಅಲ್ಲ ನೋಡಿ ನಿಮ್ಮ ಒಂಟಿತನವನ್ನು ದೂರವಾಗಿಸ್ಕೊಳ್ಳಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.